ನಾನು ಇನ್ ಮುಂದೆ ಈ ಮನೆಗಾಗಲ್ಲ. ನನ್ನ ಮಾತಿಗೆ ಯಾವ ಜಾಗದಲ್ಲಿ ಬೆಲೆ ಇಲ್ವೋ ಆ ಜಾಗದಲ್ಲಿ ನಾನು ಇರೋದಿಲ್ಲ. ನಾನು ಹೋಗ್ತೀನಿ. ಅತ್ತೆ ಹೋಗಿ, ಧೈರ್ಯವಾಗಿ ಮಾತಾಡಿ ಹೋಗಿ. ನಾನು ಹೋಗ್ಲೇಬೇಕು. ಹೋಗಿ. ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಹೋಗಿ. ಮಾತ್ಗೂ ಇದು ನಂದನ ಮನೆ, ನಂದ ಗೋಕುಲ, ನಂದನ ಕುಲ ಅಂತ ಹೇಳ್ತಾ ಇರ್ತೀರಲ್ಲ, ಈ ನಂದ ಗೋಕುಲನ ನೀವೇ ಬಿಟ್ಟು ಹೋಗ್ಬಿಡಿ. ಆದ್ರೆ ಹೋಗಕ್ ಮುಂಚೆ ನನ್ನ ಪ್ರಶ್ನೆಗೊಂದು ಉತ್ತರ ಕೊಟ್ಟು ಹೋಗಿ. ಯಾಕೆ ನಿಲ್ಸ್ಬಿಟ್ರಿ ಅತ್ತೆ? ನಿಮ್ ಮನ್ಸಲ್ಲಿರೋ ಮಾತು ಹೇಳಿ. ಮಾತ್ ಮರ್ತೋಯ್ತು. ನೆನ್ಪಾಯ್ತು. ಹಾ, ನಿಮ್ಮನ್ನೇ ನಂಬ್ಕೊಂಡು ನಮ್ ತಪ್ಪನೆಯವ್ರ ಅಣ್ಣನ ಬಿಟ್ಟು ಬಂದಿದ್ದೀನಲ್ಲ, ನಾನೆಲ್ಲಿಗೆ ಹೋಗ್ಬೇಕು? ನೀವಿಲ್ದೇ ಇರೋ ಈ ಮನೇಲಿ ನಾನು ಇರಲ್ಲ. ಅವತ್ತು ನಮ್ಮ ಅಣ್ಣಂದಿರ ನೀವ ಅನ್ನೋ ಆಯ್ಕೆ ಬಂದಾಗ ನಾನು ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ಈ ಮನೆಗೆ ಬಂದೆ. ಅಲ್ಲಿಂದ ನಾವು, ನಮ್ಮ 5 ಮಕ್ಕಳು, ಇದೇ ನಮ್ಮ ಪ್ರಪಂಚ ಆಗಿತ್ತು. ಆದ್ರೆ ಈಗ ನಮ್ಮ ಪ್ರಪಂಚದಿಂದ ವಲ್ಲಭನ್ನ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗ್ರಿ ಸಾಧ್ಯ ಆಗತ್ತೆ? ಅದಕ್ಕೆ ನಾನೇ ಹೋಗಿ ವಲ್ಲಭನ್ನ ಕರ್ಕೊಂಬಂದೆ. ಅದು ದೊಡ್ಡ ತಪ್ಪ? ಇಷ್ಟಕ್ಕೆ ನಮ್ಮ 30 ವರ್ಷದ ಸಂಬಂಧನ 3 ನಿಮಿಷಕ್ಕೆ ಮುಗಿಸ್ಬಿಡ್ತಾ ಇದ್ದೀರಾ ರೀ? ಸರಿ ಆಯ್ತು, ಹೊರಡಿ. ನಿಮಗೇನು ಹೇಳಿ, ಕೋಪ ಬಂದಾಗ ಯಾರೂ ಕಾಣಲ್ಲ, ಏನೂ ಗೊತ್ತಾಗಲ್ಲ. ನಿಮ್ಗೇನ್ ಬೇಕೋ ಅದನ್ನೇ ಮಾಡ್ತೀರಾ. ಹೊರಡಿಪ್ಪ. ನೀವು ಹೊರಟ್ರೆ ನಿಮ್ಗೇನು ಆಗಲ್ಲ. ಆದ್ರೆ ನನ್ನ ತವ್ರ ಮನೆಯವ್ರು ನೋಡ್ಕೊಂಡು ನಗೋದು ನನ್ನ ತಾನೆ. ಅವನ ಜೊತೆ ಹೋಗ್ಬೇಡ ಅಂದ್ರು ಹೋದ್ಲಲ್ಲ. ಇವತ್ ನೋಡು, ಅವನು ಅವಳ ಬಿಟ್ಟು ಹೋಗ್ಬಿಟ್ಟ ಅಂತ ಕೇಕೆ ಹಾಕೊಂಡು ನಗ್ತಾರೆ. ನಿಮ್ಮನ್ನ ಮದ್ವೆ ಆಗಿದ್ದಕ್ಕೆ ಸಾರ್ಥಕ ಆಯ್ತು ರೀ, ಸಾರ್ಥಕ ಆಯ್ತು. ಯಾರ ಬಗ್ಗೆನೂ ಯೋಚನೆ ಇಲ್ವಲ್ಲ, ಹೊರಡಿ. ಗಿರ್ಜಾ, ಏನೇನ ಮಾತಾಡಿ ನನ್ನ ನಿರ್ಧಾರ ಬದಲಾಯಿಸ್ಬೇಡ ನೀನು. ನಿಮ್ ನಿರ್ಧಾರನ ಯಾರ ಕೈಲೂ ಬದಲಾಯಿಸಕ್ ಆಗಲ್ಲ ರೀ. ನಾನ್ ನಿಮ್ ನಿರ್ಧಾರ ಬದಲಾಯಿಸಕ್ಕೂ ಪ್ರಯತ್ನ ಪಡ್ತಿಲ್ಲ. ನಾನೇ ನನ್ನ ನಿರ್ಧಾರ ಬದಲಾಯಿಸ್ಕೊತೀನಿ. ನಾನೇ ಈ ಮನೆಯಲ್ಲಿ ಇರೋದಿಲ್ಲ. ಹಾಗಂತ ಅವ್ರ ಮನೆಗೆ ಹೋಗ್ತೀನಿ ಅಂತ ಅನ್ಕೋಬೇಡಿ. ಅಲ್ಲಿಗೆ ಹೋಗಕ್ಕೆ ನನಗೆಲ್ಲಿ ಮುಖ ಇದೆ? ನನಗೆ ಯಾರೂ ಇಲ್ಲ ರೀ, ನನಗೆ ಯಾರೂ ಇಲ್ಲ. ಇವತ್ತು ನಿಜವಾದ ಅನಾಥೆ ಆಗಿದ್ದು ನಾನು ರೀ. ಅಪ್ಪ ಅಮ್ಮನ ಮಾತು ಕೇಳದೆ ನಿಮ್ಮನ್ನ ಮದುವೆ ಮಾಡ್ಕೊಂಡು ಬಂದಲ್ಲ, ಆ ಕರ್ಮ ಇವತ್ತು ನನಗೆ ಒಳ್ಳೆ ಪಾಠನೇ ಕಲಿಸ್ತಾ ಇದೆ. ನನ್ನವರು ಅಂತ ನನಗೆ ಯಾರೂ ಇಲ್ಲ. ನನ್ನ ಹಣೆ ಬರ. ಅಯ್ಯೋ 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 ಅಯ್ಯೋ. ಅಕ್ಕ, ನೀ ಯಾಕಕ್ಕ ಅನಾಥೆ ಆಗ್ತೀಯ? ಹಾಗಾಗ್ಬಾರ್ದು ಅಂತ ನಾನ್ ಜೊತೆಗಿಲ್ವಾ? ಮಾ, ನೀನ್ ಹೀಗ್ ಮಾಡ್ತಿರೋದ್ ನೋಡಿದ್ರೆ ನನ್ ಯಾಕಾರು ಬನ್ನು ಅನ್ಸ್ತಿದೆ ಅಮ್ಮ. ನಾನು ಈಗ್ಲೇ ಹೊರಟೋಗ್ತೀನಿ. ವಲ್ಲಭ, ಸುಮ್ನಿರೋದಕ್ಕೆ ಏನ್ ತಗೊಳ್ತ್ಯಾ? ಇಲ್ಲಿ ದೊಡ್ಡವ್ರು ಮಾತಾಡ್ತಾ ಇಲ್ವಾ? ನಿನ್ ವಿಷಯ ಸಾಲ್ವ್ ಆಗೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇರೋದು. ಸ್ವಲ್ಪ ಹೊತ್ತು ಸುಮ್ನೆ ಇರು. ಬೇಡ, ನೀವ್ಯಾರು ಏನು ಮಾತಾಡ್ಬೇಡಿ, ಬಿಡಿ. ನೀವೆಲ್ಲ ಏನಾದ್ರೂ ಮಾಡ್ಕೊಳ್ಳಿ. ಈ ಮನೇಲಿ ನಾನೇ ಇರಲ್ಲ. ನಾನೇ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಸಾಕ್ ನಿಲ್ಸು. ಕೇಶವ, ಯಾಕೋ ಇಷ್ಟೊತ್ನ ಲಿಪ್ಸಿ ಇಲ್ಲಿ ಕರ್ಕೊಂಡೆ? ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಸೋ ಮಚ್.
ನಾವು ಮದುವೆ ಆಗಿನ ನಮ್ಗೆಲ್ಲರೂ ಅವಮಾನ ಮಾಡಿದ್ರು. ನಿನ್ನನ್ನು ಯಾರು ಸರಿಯಾಗಿ ಮಾತಾಡಿಸ್ಲಿಲ್ಲ, ಮನೆಗೂ ತುಂಬಿಸ್ಕೊಳ್ಳಿಲ್ಲ. ಆದರೆ ನೀನು ಮಾರನೇ ದಿನದಿಂದನೇ ಆ ಪರಿಸ್ಥಿತಿನ ಪಾಸಿಟಿವ್ ಆಗಿ ತಗೊಂಡು ಎಲ್ಲರ ಜೊತೆ ಖುಷಿಯಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ. ಇವತ್ತು ನೀನು ಎಲ್ಲರ ಜೊತೆ ಖುಷಿಯಾಗಿದ್ಯಾ. ಅದು ಅಲ್ಲದೆ ನನ್ನ ತಮ್ಮ ವಲ್ಲಭ, ಅವನು ನಮ್ಮ ಮನೆಗೆ ವಾಪಸ್ ಸುಂದರವಾಗಿ ಮಾಡಿಬಿಟ್ಟೆ. ಥ್ಯಾಂಕ್ ಯು ಮೀನಾ, ಥ್ಯಾಂಕ್ ಯು ಸೋ ಮಚ್. ಕೇಶವ, ಏನೋ ಇದು ಮಕ್ಕಳ ಥರ. ಥ್ಯಾಂಕ್ಸ್ನ ಮೂರನೇವ್ರಿಗೆ ಹೇಳಬೇಕು, ಮನೆಯವ್ರಿಗೆಲ್ಲ. ಕೇಶವ, ಇದೀಗ ನಿನ್ನ ಮನೆ ಮಾತ್ರ ಅಲ್ಲ, ನನ್ನ ಮನೆ. ನನ್ನ ಮನೆ ಅನ್ಕೊಂಡು ಇಷ್ಟೆಲ್ಲ ಮಾಡಿದೆ, ಅದಕ್ಕೆ ಯಾರು ಥ್ಯಾಂಕ್ಸ್ ಹೇಳ್ತಾರಾ? ಮೀನಾ, ನಿನಗೆ ನಮ್ಮ ಮನೆ ಇಷ್ಟ ಆಯ್ತಾ? ಓ, ನಿಮ್ಮ ಮನೆ ಸೂಪರ್. ಅಲ್ಲ ಅಲ್ಲ ಅಲ್ಲ, ನಮ್ಮ ಮನೆ ಸೂಪರ್ ಆಗಿದೆ. ಒಂಥರ ಆಂಟಿಕ್ ಮನೆ, ಜೀವ ತುಂಬಿರೋ ಮನೆ. ಜೀವ ತುಂಬಿರೋ ಮನೆನಾ? ಅಂದ್ರೆ ಮನೆಯವರೆಲ್ಲ ಒಗ್ಗಟ್ಟಾಗಿ ಖುಷಿಯಾಗಿದ್ರೆ ಆ ಮನೇಲಿ ಜೀವ ಇರುತ್ತೆ ಕಣೋ. ಅದ್ ಯಾರು ಈ ಮನೆಗೆ ನಂದಗೋಕುಲ ಅಂತ ಹೆಸರಿಟ್ಟಿರೋ ಗೊತ್ತಿಲ್ಲ ಕೇಶವ, ಆದ್ರೆ ಈ ಮನೆಗೆ ಆ ಹೆಸರು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಏನ್ ಮಾವ, ಯಾರು ಕಳ್ಳರು ಬಂದಿದ್ದಾರೆ ಕಣ್ರು. ನಿಂಗೆ ಗೊತ್ತಾಯ್ತು? ನನ್ನ ಕರುಳು ಬಳ್ಳಿ ಮೇಲೆ ಕಾಲಿಟ್ಕೊಂಡು ಜಂಪ್ ಹೋದ್ರು. ಮಾವ, ಎಲ್ಲ ಬಾಗ್ಲು ಬೀಗ ಹಾಕಿದೆ, ಯಾರು ಹೆಂಗ್ ಬರ್ತಾರೆ? ಬೀಗ ಹಾಕಿದ್ಮೇಲೆ ಬರೋರ್ನೇ ಕಳ್ಳರು ಅನ್ನೋದು. ಮಾಮ, ನಿಂಗೇನೋ ಕೆಟ್ಟ ಕನ್ಸ್ ಬಿದ್ದಿದೆ ಬಿಡು ಮಾಮ, ಮಲ್ಕೋ. ಇಲ್ಲ ಇಲ್ಲ ಇಲ್ಲ, ನಾನೇ ನೋಡಿದ್ದೀನಿ, ನನ್ನ ಕರಳ ಬಳ್ಳಿ ತುಳ್ಕೊಂಡು ಹೋಗಿದ್ದಾರೆ. ನೋಡಿ, ಟೆರಸ್ ಕಡೆ ಹೋದಂಗಾಯ್ತು. ಬನ್ನಿ ಬೇಕಾ ತೋರಿಸ್ತೀನಿ, ಬನ್ನಿ ಬನ್ನಿ. ಸರಿ ಕೇಶವ, ಬೆಳಗ್ಗೆ ಬೇಗ ಎದ್ದು ಆಫೀಸಿಗೆ ಬೇರೆ ಹೋಗ್ಬೇಕು. ನೀನ್ ಬೇರೆ ಕದ್ದು ಮುಚ್ಚಿ ಇಲ್ಲಿ ಕರ್ಕೊಂಡು ಬಂದಿದ್ಯಾ. ಮೊದ್ಲೋಗಿ ಮಲ್ಕೊಳ್ಳೋಣ ಬಾ. ಮೀನಮ್ಮ, ನಾವು ಲವ್ ಮಾಡ್ತಿರುವಾಗಲೇ ಚೆನ್ನಾಗಿತ್ತು. ನಾನು ಕದ್ದು ಮುಚ್ಚಿ ಹೇಗಾದ್ರೂ ನಿನ್ನ ಮೀಟ್ ಮಾಡಿ ತುಂಬಾ ಹೊತ್ತು ಮಾತಾಡ್ತಿದ್ವಿ. ಆದ್ರೀಗ ಮದುವೆ ಆಗಿ ಒಂದೇ ಮನೇಲಿದ್ರು, ಮುಖ ಕೂಡ ನೋಡೋಕ್ಕಾಗ್ತಿಲ್ಲ. ಅಪರೂಪಕ್ಕೆ ಹೇಗೂ ಸಿಕ್ಕಿದೀವಿ, ಬೆಳೆದಿಂಗ್ಳು ಬೆಳಕ್ ಬೇರೆ. ಕಷ್ಟ ಸುಖ ಮಾತಾಡೋಣ ಸ್ವಲ್ಪ ಹೊತ್ತಷ್ಟೇ. ಲೋಕೇಶ್ವ, ಈ ಕಷ್ಟ ಸುಖ ಮಾತಾಡೋದಕ್ಕೆ ದೇವ್ಗಳು ಓಡಾಡೋ ಟೈಮ್ ಏನೋ ತಪ್ಪಿ ಮನೆಯವ್ರು ಯಾರು ಬಂದು ಇಲ್ಲಿ ನೋಡಿದ್ರೆ ಆಭಾಸ ಆಗುತ್ತೆ ಕಣೋ. ಹಾ ಮೀನಾ, ಮದ್ವೆಗೂ ಮುಂಚೆ ನೀವು ನಮಗೆ ಫೋರ್ಸ್ ಮಾಡ್ತೀರಾ, ಇವಾಗ ನಾವು ನಿಮಗೆ ಫೋರ್ಸ್ ಮಾಡ್ಬೇಕಲ್ವಾ? ಒಂದ್ ಸ್ವಲ್ಪ ಹೊತ್ತು ಬಾ, ಕೂತ್ಕೊಂಡು ಹೋಗೋಣ. ಸರಿ ಕೇಶವ, ನಮ್ಮನೇಲಿ ಎಲ್ರ ಬಗ್ಗೆನೂ ಹೇಳು, ಯಾರ್ಯಾರು ಹೇಗೆ ಅಂತ ತಿಳ್ಕೊತೀನಿ. ಹೇಳಿದಿನಲ್ಲ. ಇಲ್ಲ ಕೇಶವ, ಆಗೆಲ್ಲ ಸರಿಯಾಗಿ ಹೇಳಿಲ್ಲ, ಈಗ ಕರೆಕ್ಟಾಗಿ ಹೇಳು. ಸರಿ, ಮೊದಲು ಅಪ್ಪನಿಂದನೇ ಶುರು ಮಾಡ್ತೀನಿ. ಅಪ್ಪ ನೋಡೋದಕ್ಕೆ ಹೊರಟಾಗಿ ಕಾಣಿಸ್ತಾರೆ, ಆದರೆ ಅವ್ರ ಮನಸ್ಸು ಬೆಣ್ಣ. ಯಾವಾಗಲೂ ಸ್ಟ್ರಿಕ್ಟ್ ಆಗಿರ್ತಾರೆ, ಶಿಸ್ತು ಅಂತಿರ್ತಾರೆ, ಮುಖದಲ್ಲಿ ನಗುನೇ ಕಾಣಿಸಲ್ಲ ಅಂತಾರೆ. ಆದರೆ ಒಂದು ಮಾತು ಹೇಳ, ಅವ್ರು ಹಾಗಿರೋದಕ್ಕೇನೆ ಈ ನಗು ತುಂಬಿರೋ ನಂದಗೋಕುಲನ ಕಟ್ಟಕ್ಕಾಗಿರೋದು. ಇನ್ನ ಅಮ್ಮ ಎರಡೇ ಅಕ್ಷರದ ಪದ, ಆದರೆ ನಾವೆಲ್ಲರೂ ಬಿಟ್ಟು ಬದುಕಕ್ಕಾಗ್ತಿರೋ ಜೀವ ಅದು. ಗಂಡನ್ನ ನೋಡ್ಕೊಂಡು, ಮಕ್ಕಳನ್ನ ನೋಡ್ಕೊಂಡು, ಎಲ್ಲರನ್ನೂ ಸಂಭಾಳಿಸ್ಕೊಂಡು ನಮ್ಮ ಮುಖದಲ್ಲಿ ಕಾಣೋ ನಗುಗೋಸ್ಕರ ಬಾಳ್ತಿರೋ ಜೀವ ನಮ್ಮ ಗಿರ್ಜಮ್ಮ. ತುಂಬ ಓವರಾಗಿ ಮಾತಾಡ್ತಿದ್ದೀನಿ ಅನ್ಕೋಬೇಡ ಮೀನಾ. ಯಾವುದೇ ಗಂಡು ಮಕ್ಳನ್ನ ಕೇಳಿದ್ರು, ಅಲ್ಲ ಯಾವುದೇ ಮಕ್ಳನ್ನ ಕೇಳಿದ್ರು ತಾಯಿನೇ ದೇವ್ರ ಥರ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ಅವಳು ದೇವ್ರ ಥರ ಅಲ್ಲ, ನನಗೆ ಸಾಕ್ಷಾತ್ ದೇವ್ರೆ. ನಿಂಗೊಂದು ವಿಷಯ ಗೊತ್ತಾ? ನಿನ್ನ ದೇವ್ರು ನನ್ನ ಬೆಸ್ಟ್ ಫ್ರೆಂಡ್. ಈಗ ಅಣ್ಣನ ಬಗ್ಗೆ ಹೇಳ್ತೀನಿ. ಮಾಧವಣ್ಣ ಅಂದ ತಕ್ಷಣ ನಂಗೆ ನೆನಪಿರೋದೆ ಭಕ್ತಿ, ಸತ್ಯ. ಅವನು ಯಾವತ್ತೂ ಸುಳ್ಳು ಹೇಳ್ದವನೇ ಅಲ್ಲ. ದೇವ್ರು ತಪ್ಪು ಮಾಡಿದ್ರು ಮಾಧವ ತಪ್ಪು ಮಾಡಲ್ಲ ಅಂತ ಅಪ್ಪ ಹೇಳ್ತಿರ್ತಾರೆ. ಅಪ್ಪ ಹಾಕಿದ ಗೆರೆನ ಯಾವತ್ತೂ ದಾಟವನಲ್ಲ. ದಶರಥ ಹೇಳಿದಕ್ಕೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ್ನಂತೆ. ಆ ಥರ ನಮ್ಮ ಮನೇಲಿ ಯಾರಾದರೂ ವನವಾಸಕ್ಕೆ ಹೋಗ್ತಾರೆ ಅಂದರೆ ಅದು ಮಾಧವಣ್ಣನೇ. ಮನೇಲಿ ಎಲ್ರಿಗೂ ಫೇವ್ರೇಟು, ನನಗೂ ಫೇವ್ರೇಟ್.
ನೋಡ್ತೀಯವಲ್ಲಪ್ಪ ನನ್ನ ತಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ನೋಡು ನಿನ್ನ ಬಗ್ಗೆ ನಾ ಎಷ್ಟು ಹೇಳ್ತಾನಂದ್ರೆ ನೆಕ್ಸ್ಟ್ ನನ್ನ ಬಗ್ಗೆ ಎಷ್ಟು ಹೇಳ್ತಾನೆ ಗೊತ್ತಾ? ಯಾಕಂದ್ರೆ ನಿಮ್ಮನ್ನೆಲ್ಲ ಆಡ್ಸೋಕ್ಕೆ ಬಂದಿರೋದು ನನಗೆ. ಇನ್ನು ನನ್ನ ತಮ್ಮ ವಲ್ಲಭ ಮಹಾನ್ ತರಲೆ, ಧೈರ್ಯವಂತ, ಯಾವುದಕ್ಕೂ ಎದ್ರಲ್ಲ. ಎಷ್ಟೇ ಆಗಲಿ ನನ್ನ ತಮ್ಮ ಅಲ್ವಾ? ಓ ಸಾಹೇಬ್ರೆ, ಕೇಳಿಸ್ಲಿಲ್ಲ, ಮತ್ತೊಂದ್ಸಲ ಹೇಳಿ. ಹೋಗ್ಲಿ ಬಿಡು. ಅವ್ನು ಏನಾದರೂ ಮಾಡಿ ಅಪ್ಪನ ಹತ್ರ ಬೈಸ್ಕೊಳ್ತಾನೆ ಇರ್ತಾನೆ. ಬೈಸ್ಕೊಳ್ಳಿಲ್ಲ ಅಂದರೆ ಅವನು ವಲ್ಲಭನೇ ಅಲ್ಲ. ಆದರೆ ಅವನು ಹಿಡಿದ ಕೆಲಸ ಸಾಧಿಸ್ತೇ ಬಿಡಲ್ಲ. ನೀನೇ ನೋಡ್ದಲ್ಲ. ಹೌದು, ಇವತ್ತು ನಾವು ಗಂಡ ಹೆಂಡತಿಯಾಗಿ ಇಲ್ಲಿ ಕೂತಿದ್ದೀವಿ ಅಂದರೆ ಅದಕ್ಕೆ ಆ ಹನುಮಂತನೇ ಕಾರಣ. ಈಗ ನಿಮ್ಮ ಮಾವನ ಬಗ್ಗೆ ಹೇಳು. ಇರು ಇನ್ನೂ ರಕ್ಷಾ ಇದ್ದಾಳೆ. ಆರ್ಡರ್ ವೈಸ್ ಹೋಗೋಣ. ಏನು ಇವ್ನು ನನ್ನ ಲಿಸ್ಟ್ ಹಿಂದಕ್ಕೆ ಹಾಕೊಂಡು ಬರ್ತಾನೆ ಇದ್ದಾನೆ. ಯಾವಾಗ ಹೇಳ್ತಾನೆ ನನ್ನ ಬಗ್ಗೆ? ಈ ಲಿಸ್ಟಲ್ಲಿ ಲಾಸ್ಟಲ್ಲಿ ಆದ್ರೂ ಲೇಟೆಸ್ಟ್ ಆಗಿ ಬರ್ತೀಯ, ಸುಮ್ಮನೆ. ರಕ್ಷಾ ಒಂಥರ ಚೋಟ್ ಮೆಣಸಿನ್ಕಾಯಿ, ಪಟ್ಪಟ ಅಂತ ಮಾತಾಡ್ತಿರ್ತಾಳೆ. ಎಲ್ಲ ಅಣ್ಣಂದ್ರು ಮುದ್ದಿನ ತಂಗಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ಮನೆ ಮುದ್ದಿನ ಪುಟ್ಟು ಪುಟಾಣಿ. ಹೌದು, ನನ್ನ ಮುದ್ದಿನ ನಾದ್ನಿ ಕೂಡ ಹೌದು. ಹಾ, ಈಗ ಸುಂದರ ಮಾವನ ಬಗ್ಗೆ ಹೇಳ್ತೀನಿ. ಅವ್ರು ಹೇಗೆ ಅಂದ್ರೆ ನಮ್ಮ ಅಂಗಡಿಲಿ ಪೇಸ್ಟ್ ಮಾರಿದ್ರೆ ಫ್ರೀಯಾಗಿ ಬ್ರಷ್ ಕೊಡ್ತೀವಿ. ಆ ಥರ ನಮ್ಮ ಅಪ್ಪ ನಮ್ಮ ಅಮ್ಮನ ಮದುವೆ ಆಗಿರೋದಕ್ಕೆ ಫ್ರೀಯಾಗಿ ತಮ್ಮನ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಬೈ ಒನ್ ಗೆಟ್ ಒನ್ ಫ್ರೀ ಅಂತಾರಲ್ಲ, ಆ ಥರ. 38 ವರ್ಷ ಆದ್ರೂ ಇನ್ನೂ ಮದ್ವೆನೇ ಆಗಿಲ್ಲ. ಆದ್ರೂ ಇವತ್ತು ನಾಳೆನೋ ಮದ್ವೆ ಆಗತ್ತೆ ಕಾಣ್ತಿದ್ದಾರೆ. ನೀನ್ ಬೇರೆ ಚಿಕ್ಕಪ್ಪ ಅಂತ ಕರೆದ್ಬಿಟ್ಟೆ. ಇನ್ ಯಾರು ಅವ್ರಿಗೆ ಹೆಣ್ ಕೊಡ್ತಾರೆ? ಈ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ತರ ದೊಡ್ಡ ಕಾಮಿಡಿ ಪೀಸು. ನಮ್ಮ ಅಪ್ಪಗೆ ಪಂಚಿಂಗ್ ಬ್ಯಾಗು. ಎಷ್ಟೇ ಕೋಪ ಬಂದ್ರು ನಮ್ಮ ಅಪ್ಪಗೆ ತೀರಿಸ್ಕೊಳ್ಳೋದು ನಮ್ಮ ಮಾವನ ಮೇಲೆ. ಆದ್ರೆ ಏನೇ ಹೇಳು, ನಮ್ಮ ಮಾವ ಮಾತ್ರ ನಿಜವಾಗ್ಲೂ ಗ್ರೇಟ್. ಯಾಕೆ ಅಂತೀಯಾ? ಎಷ್ಟೇ ಬೈಸ್ಕೊಳ್ಳಿ ಒಡ್ಸ್ಕೊಳ್ಳಿ ಬೇಜಾರ ಮಾಡ್ಕೊಳ್ಳಲ್ಲ. ನೋಡಿದ್ರೇನು, ನನ್ನ ಕರಳು ಬಳ್ಳಿ ತುಳ್ಕೊಂಬಂದಾಗ್ಲೂ ನನಗೆ ಇಷ್ಟು ಬೇಜಾರಾಗಿರ್ಲಿಲ್ಲ. ಆ ಹುಡುಗಿ ಮುಂದೆ ನನ್ನ ಮಾನ ಮನಸ್ಸಿಗೆ ಎಲ್ಲ ತೆಗಿತಿದ್ದೆ. ನನಗೆ ಇಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಆಗ್ತದೆ. ಬನ್ರಿ ಹೋಗೋಣ. ಆದ್ರೆ ನಿಜ ಹೇಳ, ಇಷ್ಟವರೆಗೂ ನಾನು ಹೇಳಿದ್ದು ಎಲ್ಲರೂ ಹೊರಗಡೆಯಿಂದ ನೋಡೋದು, ಒಳಗಿಂದ ನಮ್ಮ ಮಾವ ಬೇರೆನೆ. ನಮ್ಮ ಮಾವ ತುಂಬ ಒಳ್ಳೆಯವರು. ನಮ್ಮಮ್ಮ ನಮ್ಮ ಅಪ್ಪನ್ನ ಮದುವೆ ಆದಾಗ ಅವ್ರ ಮನೆಯವರೆಲ್ಲ ಬೈದರು, ಅವಮಾನ ಮಾಡಿದ್ರು, ಮನೆಯಿಂದ ಆಚೆ ಹಾಕಿದ್ರು. ಆದರೆ ನಮ್ಮ ಮಾವ ನಮ್ಮಮ್ಮನ ಜೊತೆ ನಿಂತರು. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಧನ್ಯಕ್ಕ ಅವ್ರಿಗೆ 2ನೇ ಮಗು ಅಂತೆ, 1ನೇ ಮಗ ಸುಂದರ ಮಾವ ಅಂತ ಹೇಳ್ತಿರ್ತಾರೆ. ನಮ್ಮ ಅಪ್ಪಂಗೂ ಅಷ್ಟೇ, ಅವ್ರ ಬಾಮೈದ ಅಲ್ಲ, ತಮ್ಮನ ಥರ. ಅಪ್ಪ ಅಮ್ಮನ ಬಿಟ್ಟರೆ ನಮಗೆ ಬೇರೆ ಯಾವ ಸಂಬಂಧಿಕರು ಇಲ್ಲ ಅಂತ ನಮಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕೆಂದರೆ ನಮ್ಮ ಜೊತೆ ಸುಂದರ ಮಾವ ಇದ್ದರು. ಅಪ್ಪ ಸ್ಟೋರ್ಸ್ನಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ, ಅಮ್ಮ ಮನೆಯಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ ಅವರಿಬ್ಬರಿಗೂ ಬೆನ್ನೆಲುಬಾಗಿ ನಿಂತವರು ನಮ್ಮ ಸುಂದರ ಮಾವ. ಅಪ್ಪ ಸ್ಟೋರ್ಸ್ನಲ್ಲಿ ಇಲ್ಲದೆ ಇದ್ದಾಗ ಸ್ಟೋರ್ಸ್ ನೋಡ್ಕೊಂಡು, ಮನೆಯಲ್ಲಿ ಅಮ್ಮ ಅಡುಗೆ ಮನೆ ಕೆಲಸ ಅಂತ ಬ್ಯುಸಿ ಇದ್ದಾಗ ನಮ್ಮನ್ನೆಲ್ಲ ಸಾಕ್ತವ್ರು ನಮ್ಮ ಸುಂದರ ಮಾವ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಅವ್ರು ನಿಜವಾಗ್ಲೂ ನಮ್ಗೆ ಚಿಕ್ಕಪ್ಪ. ನಮ್ಮಿಬ್ರು ಲವ್ ಸ್ಟೋರಿಗೆ ವಲ್ಲಭ ಹೇಗೋ ಹನುಮಂತನೋ, ನಮ್ಮ ಅಪ್ಪ ಅಮ್ಮನ ಲವ್ ಸ್ಟೋರಿಗೆ ಅವ್ರು ಹನುಮಂತ.